ರಾಜ್ಯದಲ್ಲಿ ಮತಗೆಲುವು ಆರೋಪ ಮಾಡಿರುವ ಪ್ರಕರಣ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಸುಳ್ಳು ಹೇಳ್ತಾ ಇದೆ. ಸಿಐಡಿಗೆ ಮಾಹಿತಿಯನ್ನ ನೀಡಿದ್ದೇವೆ ಅಂತ ಆಯೋಗ ಹೇಳುತ್ತೆ. ಮತ ಚೋರಿ ಬಗ್ಗೆ ರಾಜ್ಯ ಚುನಾವಣಾ ಅಧಿಕಾರಿ ನಿಮಗೆ ಪತ್ರ ಬರೀತಾರೆ, ಆದರೆ OTP ಬಗ್ಗೆ ನೀವು ಸರಿಯಾದ ಮಾಹಿತಿ ಕೊಡೋದಿಲ್ಲ. ಅರ್ಜಿ ಅಪ್ಲೋಡ್ಗೆ OTP ವಿಸ್ತರಣೆ ಆಗುತ್ತಾ? ಹಾಗಿದ್ದಲ್ಲಿ ವಿವರಗಳನ್ನು ಯಾಕೆ ಕೊಡಲಿಲ್ಲ? OTP ಬಳಸುವ ಮೊದಲು ಅರ್ಜಿದಾರರಿಗೆ ಮೆಸೇಜ್ ಹೋಗಿದೆಯಾ? ದೃಢೀಕೃತ ಮೊಬೈಲ್ನಿಂದ ಮೆಸೇಜ್ ಹೋಗಿದೆಯಾ? ಅರ್ಜಿದಾರರಿಗೆ ಮಾಹಿತಿ ಹೋಗದಂತೆ ಹೇಗೆ ಡಿಲೀಟ್ ಆಯಿತು? ನಮಗೆ 65 BID ಇದೆ. ಇದರ ಬಗ್ಗೆ 65B ಅಡಿಯಲ್ಲಿ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಸಂಪೂರ್ಣವಾದ ಸಾಕ್ಷಿಗಳನ್ನು ಒದಗಿಸಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹ ಮಾಡಿದ್ದಾರೆ. ಇತ್ತೀಚೆಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇರವಾದ ಆರೋಪವನ್ನು ಚುನಾವಣಾ ಆಯೋಗದ ವಿರುದ್ಧ ಮಾಡಿತು. ಚುನಾವಣಾ ಆಯೋಗ ಷಡ್ಯಂತ್ರದ ಮೂಲಕ ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಿ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ, ಕಾಂಗ್ರೆಸ್ಸನ್ನು ಸೋಲಿಸುವ ಕಾರಣಕ್ಕಾಗಿ ಇಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಸಾಕ್ಷಿಗಳ ಸಮೇತವಾಗಿ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಆಳಂದದ ಸಾಕ್ಷಿಗಳನ್ನು ಅಲ್ಲಿ ಕರೆದೊಯ್ದು ಇಡೀ ದೇಶದ ಮುಂದೆ ಸತ್ಯವನ್ನು ಬಿಚ್ಚಿಡಿ ಅಂತ ಹೇಳಿ ಮಾತನಾಡಿಸಿದ್ದಾರೆ. ನಮಗೆ ಗೊತ್ತಿಲ್ಲದಂತೆ ನಮ್ಮ ಮತಗಳು ಡಿಲೀಟ್ ಆಗಿದ್ದಾವೆ ಅನ್ನೋದು ಅವರ ಆರೋಪ ಆಗಿದೆ. ಈ ವಿಚಾರದಲ್ಲಿ ಹೇಗೆ ಚುನಾವಣಾ ಆಯೋಗ ಉತ್ತರ ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಅದೇ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚುನಾವಣಾ ಆಯೋಗದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ರಾಹುಲ್ ಗಾಂಧಿ 2ನೇ ಬಾರಿ ಆರೋಪ ಮಾಡಿದ್ದಾರೆ. ಮೊದಲು ಮಹಾದೇವಪುರ, ಅನಂತರ ಆಳಂದ ಸೇರಿದಂತೆ ಅನೇಕ ಭಾಗದಲ್ಲಿಯೂ ಕೂಡ ಆ ರೀತಿ ಆಗಿದೆ ಅಂತ ಹೇಳಿ ಚುನಾವಣಾ ಆಯೋಗ ಇದೊಂದು ಸಾಕ್ಷ್ಯಾಧಾರ ಇಲ್ಲದಂಥ ಆರೋಪ ಅಂತ ಹೇಳಿ ಒಂದು ಲೈನನ್ನು ಉತ್ತರ ಕೊಟ್ಟಿದೆ. ಬಟ್ ಈಗ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳೇನು ಅಂತ? ದಶರಥ, ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳು ಮಾಡುವಂತಹ ಪ್ರಯತ್ನಗಳಾಗಿತ್ತು ಅನ್ನುವಂತಹ ಆರೋಪವನ್ನ ಮಾಡಲಾಗಿತ್ತು. 2023ರಲ್ಲೇ ಈಗಿನ ಶಾಸಕರಾಗಿರುವಂತಹ BR ಪಾಟೀಲ್ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡಿದ್ರು DC ಅವರ ಮೂಲಕ. ಜೊತೆಗೆ ಈ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಸಲ್ಲಿಕೆ ಮಾಡಲಾಗಿತ್ತು. CID ತಂಡ ಕೂಡ ಇದರ ಬಗ್ಗೆ ತನಿಖೆಗೆ ಇಳಿದಿತ್ತು. ತದನಂತರ CID ತಂಡ ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರಗಳನ್ನ ಬರೆದಿತ್ತು. 18 ಪತ್ರಗಳನ್ನ ಬರೆದ್ರು ಕೂಡ ಈ ಮತಗಳು ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಗಳು ಬಂದಿರಲಿಲ್ಲ ಅಂತೇಳಿ ಮೊನ್ನೆ ಅಷ್ಟೇ ಪ್ರಿಯಾಂಕ್ ಖರ್ಗೆ BR ಪಾಟೀಲ್ KPCC ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಮತ್ತೊಮ್ಮೆ ಆರೋಪವನ್ನ ಮಾಡಿದ್ರು. ಅದಕ್ಕೆ ಚುನಾವಣಾ ಆಯೋಗ ಕೂಡ ನಾವು CID ಬರೆದಂತಹ ಪತ್ರಕ್ಕೆ ಉತ್ತರವನ್ನ ಕೊಟ್ಟಿದ್ದೇವೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಸೊ ಅದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮೂಲಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಮತಗಳು ಆರೋಪವನ್ನ ತಳ್ಳಿ ಹಾಕಿದ್ರಿ, ಜೊತೆಗೆ CIDಗೆ ಮಾಹಿತಿಯನ್ನ ನೀಡಿದ್ದೇವೆ ಅಂತೇಳಿ ಈಗ ಉತ್ತರವನ್ನ ಕೊಡ್ತಾ ಇದ್ದೀರಿ. ನಾವು ಪ್ರಶ್ನೆಗಳನ್ನ ಕೇಳ್ತೇವೆ ಚುನಾವಣಾ ಆಯೋಗಕ್ಕೆ. ಚುನಾವಣಾ ಆಯೋಗ ಸ್ಪಷ್ಟವಾಗಿ ಸುಳ್ಳನ್ನ ನೀವು ಹೇಳ್ತಾ ಇದ್ದೀರಿ. ರಾಜ್ಯ CIDಗೆ ಮಾಹಿತಿ ನೀಡಿದ್ದೇವೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವು OTPಯ ಬಗ್ಗೆ ಅಂದ್ರೆ ಮತಗಳು ಮಾಡುವಂತ ಆರೋಪವನ್ನ ನಾವೇನ್ ಮಾಡಿದೀವಿ ಅದರ ಬಗ್ಗೆ ಎಲ್ಲೂ ಕೂಡ CIDಗೆ ಉತ್ತರವನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ, ಅಲ್ಲೂ ಕೂಡ ಸುಳ್ಳನ್ನ ಹೇಳ್ತಾ ಇದ್ದೀರಿ. ಜೊತೆಗೆ OTPಯನ್ನ ಕೊಡ್ಬೇಕಾಗತ್ತೆ. ಯಾವ ಮತದಾರರನ್ನ ಸೇರಿಸ್ಬೇಕಾದ್ರೆ ಆ ಸಂದರ್ಭದಲ್ಲಿ ಅವರ ಅಧಿಕೃತ ಮೊಬೈಲ್ ಸಂಖ್ಯೆ ಏನಲ್ಲಿ ಆಡ್ ಆಗಿರುತ್ತೆ, ಅದಕ್ಕೆ ಮೆಸೇಜ್ ಬರ್ಬೇಕಾಗತ್ತೆ. ನಿಮ್ಮ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ದೇವೆ ಅಂತೇಳಿ ಮೆಸೇಜ್ ಬರ್ಬೇಕಾಗತ್ತೆ. ಸೇರ್ಪಡೆ ಮಾಡ್ಬೇಕಾದ್ರೂ ಕೂಡ OTP ಬರುತ್ತೆ. ಆದ್ರೆ ಆ OTP ಯಾವ್ದ್ರನ್ನ ನೀವು ಕಳ್ಸಿದ್ದೀರಿ ಅದರ ಬಗ್ಗೆ ಎಲ್ಲೂ ಕೂಡ ತಾಂತ್ರಿಕ ಎವಿಡೆನ್ಸ್ ಗಳನ್ನ ಒದಗಿಸೋದಕ್ಕೆ ಯಾಕೆ ನಿಮ್ಮಿಂದ ಆಗ್ತಾ ಇಲ್ಲ? ಇದರ ಬಗ್ಗೆ ನೀವು ನಮ್ಗೆ ಕ್ಲಾರಿಟಿಯನ್ನ ಕೊಡಬೇಕು. ಮತ್ತೆ 65B ಅಡಿ ಇದರ ಬಗ್ಗೆ ನೀವು ಇಲ್ಲಿಯವರೆಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಇದರ ಬಗ್ಗೆ ನೀವು ತನಿಖೆಗೆ ಸಹಕಾರವನ್ನ ಕೊಡಬೇಕು ಅಂತೇಳಿ ಟ್ವೀಟ್ ಮೂಲಕ ಸಾಕಷ್ಟು ಪ್ರಶ್ನೆಗಳನ್ನ ಹಾಕಿದ್ದಾರೆ.
ಹಾಗಾಗಿ ಚುನಾವಣಾ ಆಯೋಗ ಕೂಡ ಒಂದು ಕಡೆ ಕ್ಲಾರಿಫೈ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾನೆ ಇದೆ. ಈ ಕಡೆಯಿಂದ ಆರೋಪಗಳ ಮೇಲೆ ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಈಗ SIT ತಂಡ ಕೂಡ ರಚನೆ ಆಗಿದೆ. ಈಗ ತನಿಖೆಯಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರಬಹುದು ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.